ಕಲಬುರಗಿಯಲ್ಲಿ ಶಂಕಿತ ಉಗ್ರ ಸಮೀರ್ ಬಂಧನಕ್ಕೆ ಸಂಬಂಧ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿದೆ. ಪಾಕಿಸ್ತಾನದ ಜೊತೆಯಲ್ಲಿ ಸಮೀರ್ಗೆ ನಂಟು ಇತ್ತು ಅನ್ನೋದು ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿದೆ. ವಿದೇಶಿ ಮೂಲದ ಮೊಬೈಲ್ ನಂಬರ್ ಅನ್ನ ಈತ ಬಳಕೆ ಮಾಡ್ತಾ ಇದ್ದಂತೆ. ಇನ್ನು ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಮೂಲಕ ಹಲವರ ಸಂಪರ್ಕವನ್ನ ಈತ ಹೊಂದಿದ್ದ, ಅಂದ್ರೆ ಉಗ್ರರ ಸಂಪರ್ಕವನ್ನ ಹೊಂದಿದ್ದ ಅನ್ನೋದು ಗೊತ್ತಾಗಿದೆ. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳ ನಂಟು ಈ ಸಮೀರ್ಗೆ ಇತ್ತು ಅನ್ನೋ ಅಂಶ ಬಯಲಿಗೆ ಬಂದಿದೆ. ಪಾಕಿಸ್ತಾನದ ಯಾ ಅಬೀದ್ ಜಟ್ ಹಾಗೆಯೇ ಶಹಬಾದ್ ಭಟ್ಟಿ ಸಂಪರ್ಕ ಈತನಿಗಿತ್ತಂತೆ. ಆ ಸಂಘಟನೆಯವರ ಫೋಟೋಗಳು, ವಿಡಿಯೋಗಳು ಪತ್ತೆಯಾಗಿದೆ. ಸಮೀರ್ ಮೊಬೈಲ್ನಲ್ಲಿ ಉಗ್ರರ ಫೋಟೋ ಮತ್ತೆ ವಿಡಿಯೋಗಳು ಸಿಕ್ಕಿದೆ. ಸಮೀರ್ ಮೊಬೈಲ್ನಲ್ಲಿ ಭಾರತದ ವಿರೋಧಿ ವಿಡಿಯೋಗಳು ಸಿಕ್ಕಿದೆ. ಭಾರತದ ನಕ್ಷೆಯಿಂದ ಜಮ್ಮು ಕಾಶ್ಮೀರ ಹೊರಗಟ್ಟಿದ ವಿಡಿಯೋ ಲಭ್ಯವಾಗಿದೆ. ತನಿಖೆ ಸಂದರ್ಭದಲ್ಲಿ ಉಗ್ರರ ನಿಗ್ರಹ ಪಡೆಗೆ ಸಾಕಷ್ಟು ದಾಖಲೆ ಲಭ್ಯವಾಗಿದೆ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಸಮೀರ್ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ, ಹೆಂಗ್ ನೆಟ್ವರ್ಕ್ ಅನ್ನ ಬೆಳೆಸ್ಕೊಳ್ತಿದ್ದ ಅನ್ನೋದು ಆ ಮೊಬೈಲೇ ಸಾಕ್ಷಿ ಹೇಳ್ತಾ ಇದೆ. ಮತ್ತೆ ಇನ್ಸ್ಟಾದಲ್ಲಿ, ವಾಟ್ಸ್ಆಪ್ ನಲ್ಲಿ ಹಲವರ ಜೊತೆಯಲ್ಲಿ ಈತ ಸಂಪರ್ಕದಲ್ಲಿದ್ದ. ಎಸ್ಪೆಷಲಿ ಪಾಕಿಸ್ತಾನದ ಕೆಲವೊಂದು ಸಂಘಟನೆಗಳ ಜೊತೆಯಲ್ಲಿ ಈತ ನಿರಂತರ ಸಂಪರ್ಕದಲ್ಲಿದ್ದ ಅನ್ನೋದು ಗೊತ್ತಾಗಿದೆ. ವಿದೇಶಿ ಮೊಬೈಲ್ ನಂಬರ್ ಯೂಸ್ ಮಾಡ್ತಾ ಇದ್ದ. ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಮುಖೇನ ಸಂಪರ್ಕ ಇತ್ತು. ಪಾಕ್ ಭಯೋತ್ಪಾದನಾ ಸಂಘಟನೆಗಳ ಜೊತೆಗೆ ನಂಟನ್ನ ಇಟ್ಕೊಂಡಿದ್ದ. ಮತ್ತೆ ಈ ಮೊಬೈಲ್ನಲ್ಲಿ ಕೆಲವೊಂದು ಭಾರತ ವಿರೋಧಿ ವಿಡಿಯೋಗಳು ಈತ ಇಟ್ಕೊಂಡಿದ್ದ ಅನ್ನುವಂಥ ಆಘಾತಕಾರಿ ಅಂಶ ಬಯಲಿಗೆ ಬಂದಿದೆ. ಸಮೀರ್ಗೆ ಹಲವು ಶಂಕಿತ ಉಗ್ರರ ಸಂಪರ್ಕದ ದಾಖಲೆಗಳು ಲಭ್ಯವಾಗಿದೆ. ಶಂಕಿತ ಉಗ್ರ ವೆಮನ್ ಮತ್ತೆ ಜಟ್ ಸಂಪರ್ಕ ಈತನಿಗಿತ್ತಂತೆ. ಜಟ್ 333 ವಾಟ್ಸ್ಆಪ್ ಗ್ರೂಪ್ ಸದಸ್ಯನಾಗಿದ್ದ ಈ ಸಮೀರ್. ರಾಣಾಭಾಯ್ 333 ವಾಟ್ಸ್ಆಪ್ ಗ್ರೂಪ್ ಅನ್ನ ಈ ಸಮೀರ್ ಸೇರ್ಕೊಳ್ತಾನೆ. ಹಲವು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಈತ ಪಾಲ್ಗೊಂಡಿದ್ದ ಅನ್ನೋದು ಗೊತ್ತಾಗಿದೆ. ಕೋಮು ಸಂಘರ್ಷದ ವಿಚಾರಗಳ ಬಗ್ಗೆ ಗ್ರೂಪ್ನಲ್ಲಿ ಪದೇ ಪದೇ ಚರ್ಚೆಗಳು ನಡೀತಾ ಇತ್ತಂತೆ. ಸಾದರ್ಪುರ ಅಂಡರ್ವರ್ಲ್ಡ್ 333 ವಾಟ್ಸ್ಆಪ್ ಗ್ರೂಪ್. ಈ ವಾಟ್ಸ್ಆಪ್ ಗ್ರೂಪ್ ಮುಖೇನ ಈತ ಸೇರ್ಕೊಂಡಿದ್ದ. ಹಲವಾರು ಚಟುವಟಿಕೆಗಳನ್ನ ಮಾಡ್ತಾ ಇದ್ದ ಈತ. ಅಂದ್ರೆ ಹಲವು ದೇಶ ವಿರೋಧಿ, ಭಾರತ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಈತ ಆಕ್ಟಿವ್ ಆಗಿದ್ದ. ಮತ್ತೆ 20 ಇನ್ಸ್ಟಾಗ್ರಾಮ್ ಐಡಿಗಳನ್ನ ನಿರ್ವಹಣೆ ಮಾಡ್ತಾ ಇದ್ದ ಈ ಸಮೀರ್ ಅನ್ನೋದು ಬಯಲಿಗೆ ಬಂದಿದೆ. ಬಗದಷ್ಟು ವಿಷಯಗಳು ಬಯಲಿಗೆ ಬರ್ತಾ ಇದೆ. ಅಂದ್ರೆ ಯಾವ್ಯಾವ ಇನ್ಸ್ಟಾ ಐಡಿಗಳನ್ನ ಈತ ಕ್ರಿಯೇಟ್ ಮಾಡ್ಕೊಂಡಿದ್ದ, ದೇಶ ವಿರೋಧಿ ಚಟುವಟಿಕೆಗಳನ್ನ ಹೆಂಗ್ ನಡೆಸ್ತಿದ್ದ ಅಂತ ಹೇಳಿ ತನಿಖೆ ಸಂದರ್ಭದಲ್ಲಿ ಬಯಲಿಗೆ ಬಂದಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್, ಈ ಸಮೀರ್ನ ಲಿಂಕ್ ಯಾವ ತರ ವ್ಯಾಪಿಸಿತ್ತಂತೆ, ಮತ್ತೆ ಸೋಷಿಯಲ್ ಮೀಡಿಯಾ ಮುಖೇನನೇ ಯಾರ್ಯಾರ ಜೊತೆ ಲಿಂಕ್ ಅಲ್ಲಿ ಈತ ಇದ್ದಂತೆ, ಮತ್ತೆ ದೇಶ ವಿರೋಧಿ ಚಟುವಟಿಕೆಗಳು ಮೊಬೈಲ್ ನಲ್ಲಿ ಪತ್ತೆಯಾಗಿರೋದು ಅದು ಯಾವ ತರ ಇದೆಯಂತೆ? ಭಾರತ ದೇಶದ ಏನಂತಂದ್ರೆ ಮ್ಯಾಪ್ ಅನ್ನ ಇದ್ದಿರುವಂತದ್ದು. ಆ ಮ್ಯಾಪ್ ನಲ್ಲಿ ಏನಂತಂದ್ರೆ ನಮ್ಮ ಜಮ್ಮು ಕಾಶ್ಮೀರನ ಹೊರತುಪಡಿಸಿ ಇಡೀ ಏನಂತಂದ್ರೆ ಭಾರತದ ಮ್ಯಾಪ್ ಅನ್ನ ಇಟ್ಕೊಂಡಿದ್ದ. ಅಲ್ಲದೆ ಏನು ಉಗ್ರ ಸಂಘಟನೆಗಳಲ್ಲಿ ಆಕ್ಟಿವ್ ಆದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಏನು ದೇಶ ವಿರೋಧಿ ಚಟುವಟಿಕೆಗಳು ಮತ್ತೆ ದೇಶ ವಿರೋಧಿ ಏನು ಪೋಸ್ಟ್ ಗಳಿದೆ ಅವುಗಳನ್ನ ಈತ ಶೇರ್ ಮಾಡ್ತಿದ್ದ. ಅಲ್ಲದೆ ಸುಮಾರು ಸಾಕಷ್ಟು ಏನಂತಂದ್ರೆ ಅಂತಾರಾಷ್ಟ್ರೀಯ ಏನು ಇನ್ಸ್ಟಾ ಐಡಿಗಳಾಗ್ಲಿ, ಫೇಸ್ಬುಕ್ ಇದು ಅವು ಎಲ್ಲದಕ್ಕೂ ಕೂಡ ಏನಂತಂದ್ರೆ ಇವನು ಅದರಲ್ಲಿ ಫಾಲೋ ಮಾಡೋದಾಗ್ಲಿ, ಆತನ ಒಂದು ಆ ಗ್ರೂಪ್ ಗ ಮೆಂಬರ್ ಕೂಡ ಆಗಿದ್ದ. ಹೀಗಾಗಿ ಸಾಕಷ್ಟು ಬಾರಿ ಏನಂತಂದ್ರೆ ಈತ ಏನಂತಂದ್ರೆ ಹಲವು ಪೋಸ್ಟ್ ಗಳಿಗೆ ಈಗ ಏನಂತಂದ್ರೆ ಈಗ ರಿಯಾಕ್ಟ್ ಮಾಡಿರುವಂತದ್ದು ವಿದೇಶಿ ನಂಬರ್ ಗಳನ್ನ ಬಳಸಿ ವಾಟ್ಸ್ಆಪ್ ಮತ್ತು ಇನ್ಸ್ಟಾ ಹಲವರ ಸಂಪರ್ಕ ಹೊಂದಿದ್ದ. ವಿದೇಶಿ ಮೂಲದ ಹಲವು ಏನು ಮೊಬೈಲ್ ಸಂಖ್ಯೆಗಳನ್ನ ಬಳಕೆ ಮಾಡ್ತಿದ್ದ ಈ ಸಮೀರ್. ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆ ಎಂದಿದೆ, ಆ ಸಂಘಟನೆ ಸಂಪರ್ಕ ಕೂಡ ಈತ ಹೊಂದಿದ್ದ. ಸಂಘಟನೆ ಭಯೋತ್ಪಾದಕ ಸಂಘಟನೆಗಳ ಫೋಟೋ ಮತ್ತು ವಿಡಿಯೋಗಳನ್ನ ಸಮೀರ್ ಮೊಬೈಲ್ ನಲ್ಲಿ ಈಗ ಪತ್ತೆ ಆಗಿರುವಂತದ್ದು. ಆ ಪೊಲೀಸರು ಏನು ಅಂತಂದ್ರೆ ಏನು ಆತನ ಮೊಬೈಲ್ ಅನ್ನ ಸೀಸ್ ಮಾಡಿದಂತ ಸಂದರ್ಭದಲ್ಲಿ, ಆತನ ಮೊಬೈಲ್ ಅನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಭಯೋತ್ಪಾದಕರ ಆ ಫೋಟೋಗಳಾಗ್ಲಿ, ಭಯೋತ್ಪಾದನಾ ಸಂಘಟನೆ ವಿಡಿಯೋಗಳು ಮತ್ತೆ ಭಾರತದ ಮ್ಯಾಪ್ ಏನಿದೆ ಆ ಜಮ್ಮು ಕಾಶ್ಮೀರಿನ ಪಾಕಿಸ್ತಾನ ಹೊರ ತೆಗೆದು ಭಾರತದ ಮ್ಯಾಪ್ ಅನ್ನ ಇದಿರುವಂತದ್ದು. ಇದು ಏನಂತಂದ್ರೆ ಜಮ್ಮು ಕಾಶ್ಮೀರಕ್ಕೆ ಪಾಕಿಸ್ತಾನನ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿ ಪೋಸ್ಟ್ ಗಳನ್ನ ಬರ್ತಿದ್ವು ಅವೆಲ್ಲವನ್ನು ಕೂಡ ಈತ ಹಂಚ್ಕೊಂತಿದ್ದ. ಈತ ಏನಂತಂದ್ರೆ ಪಾಕಿಸ್ತಾನದ ಏನು ಈತ ಸಮೀರ್ ಇದನ್ನ ಪಾಕಿಸ್ತಾನದ ಹಲವು ಏನು ಉಗ್ರ ಸಂಘಟನೆಗಳ ಸದಸ್ಯರೇನಿದ್ದಾರೆ ಅವರ ಜೊತೆಗೆ ಸಂಪರ್ಕನೂ ಕೂಡ ಹೊಂದಿದ್ದ. ಇದು ಏನಂತಂದ್ರೆ ಸಾಕಷ್ಟು ದಿನಗಳಿಂದ ಈತ ತನ್ನ ಮೊಬೈಲ್ ಅನ್ನ ಬಳಸಿ ಈ ರೀತಿ ಒಂದು ಮಾಡ್ತಾ ಇದ್ದ. ಅಲ್ಲದೆ
ಸಮೀರ್ ಮೊಬೈಲ್ ನಲ್ಲಿ ಪರಿಶೀಲನೆ ವೇಳೆ ಶಂಕಿತ ವೆಮನ್ ಮತ್ತು ಜಟ್ನ 33 ಅಂತ ಇದು ವಾಟ್ಸ್ಆಪ್ ಗ್ರೂಪ್ ಇದೆ. ಆ ವಾಟ್ಸ್ಆಪ್ ಗ್ರೂಪ್ಗೆ ಸದಸ್ಯ ಕೂಡ ಆಗಿದೆ. ಅಷ್ಟೇ ಅಲ್ಲದೆ ರಾಣಾಬಾಯಿ 33 ಅಂತ ಏನು ಇದು ವಾಟ್ಸ್ಆಪ್ ಗ್ರೂಪ್ ಇದೆ, ಮತ್ತೆ ಇನ್ಸ್ಟಾಗ್ರಾಮ್ ಏನು ಇದೆ, ಅದಕ್ಕೂ ಕೂಡ ಈತ ಫಾಲೋವನ್ನ ಮಾಡ್ಕೊಂಡು ಬರ್ತಾ ಇದ್ದಾನೆ ಅನ್ನೋ ಒಂದು ಮಾತು ಕೂಡ ಈಗ ಸತ್ಯ ಅನ್ನೋದು ಸ್ಫೋಟಕ ಮಾಹಿತಿ ಈಗ ಪೊಲೀಸರಿಗೆ ಲಭ್ಯವಾಗಿರುವಂತದ್ದು. ಈತ ಏನಂದ್ರೆ ಇನ್ಸ್ಟಾಗ್ರಾಮ್ ನಿರ್ವಹಣೆ ಕೂಡ ಮಾಡ್ತಿದ್ದ. ಹಲವು ಏನಂತಂದ್ರೆ ಸುಮಾರು 20ಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ಗಳೇನಿದೆ ಅವು ಕೂಡ ಈತ ನಿರ್ವಹಣೆಯನ್ನ ಮಾಡ್ತಿದ್ದ. ಭಯೋತ್ಪಾದಕ ಸಂಘಟನೆಯೊಂದಿಗೆ ಈತ ನಿರಂತರವಾಗಿ ಸಂಪರ್ಕನ ಹೊಂದಿರೋದೀಗ ಆ ಮೊಬೈಲ್ ನಲ್ಲಿ ಪತ್ತೆಯಾಗಿರುವಂತ. ಹಾಗಾಗಿ ಈತನ ಸಾಕಷ್ಟು ಈತನ ಸಹಚರಿನ ಭಾರತದಲ್ಲಿ ಇದಾರ ಅಂತ. ಈತ ಏನಂದ್ರೆ UP ಮೂಲದ ಆಗಿದ್ರು ಕೂಡ ಕಲಬುರಗಿಗೆ ಬಂದು ಕಳೆದ 9 ತಿಂಗಳ ಹಿಂದೆ ಈತ ಕಲಬುರಗಿಗೆ ಬಂದು ನೆಲೆಸಿ ಇಲ್ಲಿ ಏನಂತಂದ್ರೆ ಏನು ಬೀಫ್ ಫ್ಯಾಕ್ಟ್ರಿಯಲ್ಲಿ ಕೆಲಸವನ್ನ ಮಾಡ್ತಿದ್ದ. ಆದ್ರೆ ಇಲ್ಲಿ ಆತನೊಂದಿಗೆ ಮತ್ತೊಬ್ರು ಯಾರಾದ್ರೂ ಇದಾರ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿನ ಕಲೆ ಹಾಕ್ತಾ ಇರುವಂತದ್ದು. ಅಲ್ಲದೆ ಈತನಿಗೆ ಏನಂತಂದ್ರೆ ನಿನ್ನೆ ನ್ಯಾಯಾಲಯಕ್ಕೆ ಈತನನ್ನ ಒಪ್ಪಿಸಿರುವಂತದ್ದು. ನ್ಯಾಯಾಲಯಕ್ಕೆ ಕೂಡ ಪೊಲೀಸರು ಏನು PC ಕಸ್ಟಡಿ ಕೊಡಕ್ಕೆ ಕೂಡ ಕೇಳಿದ್ರು. ಆದ್ರೆ 12 ದಿನಗಳ ನ್ಯಾಯ ಬಂಧನಕ್ಕೆ ನೀಡಿದ್ರೆ ಮತ್ತೆ 3ನೇ JMFC ನ್ಯಾಯಾಲಯ ಆದೇಶವನ್ನ ಹೊರಡಿಸಿರುವಂತದ್ದು. ಆದ್ರೆ ಇನ್ನೂ ಏನಂತಂದ್ರೆ ಪೊಲೀಸ್ ಕಸ್ಟಡಿಗೆ ಬಂದಂತ ಅದೇನಾದ್ರೂ ಕೊಟ್ಟಿದೆ ಅದಲ್ಲಿ ಈತ ಏನಂತಂದ್ರೆ ಎಷ್ಟು ದಿನಗಳಿಂದ ಈ ಸಂಘಟನೆಯಲ್ಲಿ ಏನೋ ಈ ರೀತಿ ಪೋಸ್ಟ್ಗಳು ಮಾಡೋದಾಗ್ಲಿ ಮತ್ತೆ ಈ ಸಂಘಟನೆಗಳನ್ನ ಫಾಲೋ ಮಾಡೋದಾಗ್ಲಿ ಏನು ಇಂಟರ್ನೆಟ್ ಏನು ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಂಡು ಏನೇನೆಲ್ಲ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿ ಕಲೆ ಹಾಕಕ್ಕೆ ಅನುಕೂಲ ಆಗ್ತಿತ್ತು. ಆದ್ರೆ ಇದು ಆಗಸ್ಟ್ 25ರವರೆಗೆ ಈಗ ಪೊಲೀಸ್ ಕಸ್ಟಡಿಗೆ ಕೊಟ್ಟಿಲ್ಲ, ಆದ್ರೆ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು. ಹಾಗಾಗಿ ಇನ್ನೂ ಏನಂತಂದ್ರೆ ಆತನ ಮೊಬೈಲ್ ಅನ್ನ ಇಟ್ಕೊಂಡು ಆತನ ಮೊಬೈಲ್ ಅಲ್ಲಿ ಏನೇನಿದೆ, ಯಾರೊಂದಿಗೆ ನಿರಂತರವಾಗಿ ಸಂಪರ್ಕವನ್ನ ಸಾಧಿಸ್ತಿದ್ದ, ಈತ ಏನಂತಂದ್ರೆ ಇಲ್ಲಿ ಏನಾದ್ರೂ ಪ್ಲಾನ್ ಅನ್ನ ಮಾಡಿದಾರ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ ಕೊಟ್ಟಿದ್ದಕ್ಕೆ